ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಜನ್ಮಕುಂಡಲಿಯಲ್ಲಿ 3, 6, 8, 12ನೇ ಭಾವಗಳು ಅಶುಭ ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜನ್ಮಕುಂಡಲಿಯಲ್ಲಿ 12ನೇ ಭಾವ ಆ ಕುಂಡಲಿಗೆ ಸ್ವಭಾವತಃ ನಷ್ಟ ಸ್ಥಾನವಾಗಿರುತ್ತೆ. ಜನ್ಮಕುಂಡಲಿಯಲ್ಲಿ 12ನೇ ಭಾವ ಲಗ್ನದಿಂದಲೂ ಸಹ ವ್ಯಯಸ್ಥಾನವಾಗಿರುತ್ತೆ. ಅಲ್ಲದೆ ಜನ್ಮಕುಂಡಲಿಯಲ್ಲಿ 12ನೇ ಮನೆ ಯಾವುದೇ ಭಾವದಿಂದಲೂ ಸಹ ನಷ್ಟ ಸ್ಥಾನವಾಗಿರುತ್ತೆ. ಹಾಗಾದ್ರೆ ಈ 3, 6, 8, 12ನೇ ಮನೆಗಳು ಮುಖ್ಯವಾಗಿ ಯಾವ ವಿಷಯಗಳಿಗೆ ನಷ್ಟ ಸ್ಥಾನ ಅನ್ನೋದನ್ನ ತಿಳ್ಕೊಳ್ಳೋಣ. 4ನೇ ಭಾವದಿಂದ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಆ ಜಾತಕನಿಗೆ ಸಿಗಬೇಕಾದಂತಹ ಭೌತಿಕ ಸುಖ ಸೌಕರ್ಯಗಳು, ವಾಹನ ಸುಖ, ತಾಯಿಯ ಸುಖ, ಮನೆಯಿಂದ ಸಿಗುವಂತಹ ಸುಖ, ಇವೆಲ್ಲವನ್ನ ವಿಚಾರ ಮಾಡ್ತೇವೆ. ಈ 4ನೇ ಭಾವದಿಂದ ಸಿಗಬೇಕಾದಂತಹ ಎಲ್ಲ ಸುಖ ಸೌಕರ್ಯಗಳಿಗೆ 12ನೇ ಮನೆಯಾದದ್ದು 3ನೇ ಭಾವ. ಈ 3ನೇ ಭಾವ 4ನೇ ಮನೆಯಿಂದ ಸಿಗಬೇಕಾದಂತಹ ಎಲ್ಲ ಸುಖ ಸೌಕರ್ಯಗಳನ್ನ ನಷ್ಟಗೊಳಿಸುತ್ತೆ. ಆದ ಕಾರಣ ಜನ್ಮಕುಂಡಲಿಯಲ್ಲಿ 3ನೇ ಭಾವ ಅಶುಭ ಸ್ಥಾನವಾಗಿರುತ್ತೆ. ಇದರ ನಂತರ ಜನ್ಮಕುಂಡಲಿಯಲ್ಲಿ 7ನೇ ಭಾವ ಪತ್ನಿಯ ಭಾವ ಆಗಿರುತ್ತೆ ಅಥವಾ ಪತಿಯ ಭಾವ ಆಗಿರುತ್ತೆ. 7ನೇ ಭಾವದಿಂದ 12ನೇ ಮನೆಯಾದ ಕುಂಡಲಿಯ 6ನೆಯ ಭಾವ 7ನೆಯ ಭಾವದಿಂದ ಸಿಗಬೇಕಾದಂತಹ ಈ ಪತ್ನಿ ಅಥವಾ ಪತಿ ಸುಖವನ್ನ ನಷ್ಟಗೊಳಿಸುತ್ತೆ. ಆದ ಕಾರಣ ಜನ್ಮಕುಂಡಲಿಯಲ್ಲಿ 6ನೇ ಭಾವ ಸಹ ಅಶುಭ ಸ್ಥಾನವಾಗುತ್ತೆ. ಹಾಗಾದ್ರೆ ಜನ್ಮಕುಂಡಲಿಯಲ್ಲಿ 8ನೇ ಭಾವ ಯಾಕೆ ಅಶುಭ ಸ್ಥಾನವಾಗುತ್ತೆ? ಜನ್ಮಕುಂಡಲಿಯಲ್ಲಿ 8ನೇ ಭಾವ ಭಾಗ್ಯ ಭಾವವಾದ 9ನೇ ಭಾವಕ್ಕೆ 12ನೇ ಮನೆಯಾಗುತ್ತೆ. ಆ ವ್ಯಕ್ತಿಗೆ ಸಿಗಬೇಕಾದಂತಹ ಭಾಗ್ಯವನ್ನ ಈ 8ನೇ ಸ್ಥಾನ, ಈ 8ನೇ ಮನೆ ಭಾಗ್ಯ ಭಾವದ ಭಾಗ್ಯವನ್ನ ವ್ಯಯಗೊಳಿಸುತ್ತೆ, ನಷ್ಟಗೊಳಿಸುತ್ತೆ. ಆ ಕಾರಣಕ್ಕೆ 8ನೇ ಭಾವವನ್ನು ನಾವು ಜನ್ಮಕುಂಡಲಿಯಲ್ಲಿ ಅಶುಭ ಸ್ಥಾನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ನಾವು ಜನ್ಮಕುಂಡಲಿಯಲ್ಲಿ 12ನೇ ಭಾವದ ವಿಚಾರವನ್ನ ಮಾಡೋದಾದ್ರೆ, ಈ 12ನೇ ಭಾವ ಲಗ್ನಕ್ಕೆ ಅಂದ್ರೆ ಸ್ವತಃ ಜಾತಕನ ಶರೀರಕ್ಕೆ, ಜಾತಕನ ದೇಹಕ್ಕೆ 12ನೇ ಮನೆಯಾಗಿರೋದ್ರಿಂದ ಆ ಜಾತಕನ ಶಾರೀರಿಕ ಅಸ್ವಸ್ಥತೆಯನ್ನ ಈ 12ನೇ ಭಾವ ತಿಳಿಸುತ್ತೆ. ಜನ್ಮಕುಂಡಲಿಯಲ್ಲಿ ಶಾರೀರಿಕ ಅಸ್ವಸ್ಥತೆಯನ್ನ ಉಂಟು ಮಾಡುತ್ತೆ ಈ 12ನೇ ಭಾವ. ಆದ ಕಾರಣ ಜನ್ಮಕುಂಡಲಿಯಲ್ಲಿ ಈ 3, 6, 8, 12ನೇ ಮನೆಗಳನ್ನ ನಾವು ಅಶುಭ ಸ್ಥಾನ ಅಂತ ಹೇಳ್ತೇವೆ.